ಬರೆದು ನೋಡುವಂಥ ವಿಶ್ಲೇಷಣೆ ಮಾಡುವಂಥ ಕೆಲಸ ಮಾಡ್ತಾ ಇರ್ತೀವಿ. ಹೀಗಾಗಿ ಕೆಲವೊಮ್ಮೆ ಮತ್ತು ನಮ್ಮ ದೃಷ್ಟಿಕೋನಗಳು ಸಹ ಅದು ಕಾರಣೀಕರ್ತ ಆಗ್ತವೆ. ಯಾಕಂದರೆ ಪತ್ರಕರ್ತರು ಮನುಷ್ಯನ, ಅವನಲ್ಲಿ ತಪ್ಪುಗಳಾಗೋದು ಸಹಜ, ಸರಿಗಳಾಗೋದು ಸಹಜ. ಸತ್ಯ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾನೆ, ಅದರ ಎಡವಟ್ಟುಗಳು ಆಗ್ತಾ ಇರ್ತಾವೆ. ಅದೇನೂ ಇರಲಿ. ಇಲ್ಲೇ ಸಿ ಎಮ್ ಮತ್ತು ಡಿ ಸಿ ಎಮ್ ಇಬ್ಬರು ನಡುವೆ ಹೊಂದಾಣಿಕೆ ಅದಂತ ನಾವು ಯಾಕೆ ಇರಬೇಕಾಗಿದ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಸ್ಪಷ್ಟವಾಗಿ ಇಬ್ಬರಿಗೂ ಗೊತ್ತದ, ಇಲ್ಲಿ ಸರ್ಕಾರ ಬಿದ್ದು ಹೋಯ್ತಪ್ಪ ಅಂದ್ರೆ ಅವ್ರವ್ರ ತೆಕ್ಕಾಲದೊಳಗೆ ನಿಶ್ಚಿತವಾಗಿ ಕಾಂಗ್ರೆಸ್ಸಿಗೆ ಸಮೀಪದಲ್ಲಿ ಭವಿಷ್ಯ ಇಲ್ಲ ಸೆಂಟ್ರದಲ್ಲೇ ಅನ್ನುವಂಥದ್ದು. ಯಾಕೆಂದರೆ ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತನ ಕೊಟ್ಟು ಇನ್ನೊಂದು ತೋರಿಸ್ಬೇಕಾಗಿದೆ. ಇಲ್ಲಪ್ಪ ಚೆನ್ನಾಗಿ ನಡೀತಾ ಇದೆ, ನೋಡಿ ಹೆಂಗೆ ನಡೆಸ್ತೀವಿ ನಾವು, ಬಿ ಜೆ ಪಿಗಿಂತಲೂ ಭಿನ್ನವಾದ ಆಡಳಿತ ಕೊಡ್ತಾ ಇದ್ದೀವಲ್ಲೋ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಒಂದು ಆಸ್ಪದ ಅವ್ರಿಗೆ ಪ್ಲಾಟ್ಫಾರ್ಮ್ ಆಗಿದೆ. ಕರ್ನಾಟಕ ದೊಡ್ಡ ಸ್ಟೇಟ್ ಅದ. ಇಲ್ಲೇ ಇನ್ನೊಂದಿಷ್ಟು ಗ್ಯಾರಂಟಿ ಕೊಟ್ಟಂತೆ ಜನರಲ್ಲಿ ಭರವಸೆ ಮೂಡಿದ್ದಾರೆ, ಕೊಡ್ತಾರಪ್ಪ ಇವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆಯನ್ನು ಮೂಡಿಸಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇನ್ನು ಬೇಕಾಗಿದ್ದು ಉದ್ಯೋಗ ಸೃಷ್ಟಿ. ಈ ಉದ್ಯೋಗ ಸೃಷ್ಟಿ ಮಾಡಬೇಕು, ಹೊಸದೇನೋ ಕೊಡಬೇಕು ಅನ್ನೋದ್ರಾಗ ಇದು ಮೇಲೆ ಒಂದು ದುಂಬಡಿ ಎದ್ದು ಬಿಡ್ತದೆ. ಇಲ್ಲ ಹೊಂದಾಣಿಕೆ ಇಲ್ಲ, ಸಿ ಎಮ್ ಸೇರ್ಕೊಳ್ಳಿಕ್ಕೆ ಪಾರ್ಟಿ ಹೊಡೆದು ಹೋಗ್ತದೆ, ಬಿದ್ದು ಹೋಗ್ತದೆ ಅಂತೇಳಿ ವಿರೋಧಿಗಳು ಮಾತಾಡ್ಕೊತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೇಕಂತ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲೋ ಏನೋ. ಆದರೂ ಸಹಿತ ಇಬ್ಬರಲ್ಲೂ ಆಕಾಂಕ್ಷೆ ಅದ, ಅದಕ್ಕೆ ನಡ್ಕೋಬೇಕಂತದ. ಯಾವ ರಾಜಕಾರಣದಲ್ಲಿಲ್ಲ, ಯಾವ ರಾಜಕೀಯ ಮನುಷ್ಯನಲ್ಲಿಲ್ಲ ಅನ್ನೋದನ್ನು ಗಮನಿಸಿದಾಗ ಹೌದಪ್ಪ ಇರೋದನ್ನ ಆಸೆ